ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಅದು ಸುದ್ದಿ ಅಲ್ಲ. ಕಣ್ಣೀರಿನ ಮರೆಯಲ್ಲಿ ಕುದಿಯುತ್ತಿರುವ ಮಹಾ ಜ್ವಾಲಾಮುಖಿಯ ಅಕ್ಷರ ಕಲಿಸುವ ದೇಗುಲ ಎನಿಸಿಕೊಂಡು ಪವಿತ್ರ ವಿದ್ಯಾಸಂಸ್ಥೆಯ ಮುಖವಾಡ ಧರಿಸಿ ಬಡ ಹಾಗೂ ಮಧ್ಯಮ ವರ್ಗದ ಅಂದರೆ ಮಿಡಲ್ ಕ್ಲಾಸ್ ಪೋಷಕರ ಬಲಹೀನತೆಯನ್ನ ಬಂಡವಾಳ ಮಾಡಿಕೊಂಡಿರುವಂಥ ಜನವಾಡದ ಗುರುನಾನಕ್ ಪಬ್ಲಿಕ್ ಶಾಲೆಯ ಕ್ರೂರ ಮುಖ ಈಗ ಬಯಲಾಗಿದೆ. ಫೀಸ್ ಕಟ್ಟಿಲ್ಲ ಎಂಬ ಏಕೈಕ ಕಾರಣಕ್ಕೆ ಹಸುಗೂಸುಗಳ ಮೇಲೆ ನಡೆಸಿರುವ ಆ ಅಮಾನವೀಯ ದೌರ್ಜನ್ಯವು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಿದೆ. ಶಿಕ್ಷಣದ ಹೆಸರಲ್ಲಿ ಬಿಸ್ನೆಸ್ ನಡೆಸ್ತಿರುವಂಥ ಈ ಮಾರುಕಟ್ಟೆ ಶೈಕ್ಷಣಿಕ ಕಿಲ್ಲರ್ಗಳ ವಿರುದ್ಧ ಈಗ ಸಮರ ಸಾರುವ ಅನಿವಾರ್ಯತೆ ಎದುರಾಗಿದೆ. ಯಾಕೆಂದ್ರೆ ಇದು ಶಾಲೆ ಅಲ್ಲ, ಇದು ಕಸಾಯಿ ಖಾನೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಡು ದಾರಿಯಲ್ಲಿಯೇ ಮಕ್ಕಳೊಂದಿಗೆ ಕ್ರೌರ್ಯವಾಗಿ ವರ್ತಿಸ್ತಿದ್ದಾರಂತೆ. ಬಾಲ್ಯದ ದಿನಗಳಲ್ಲಿ ನಗು ನಗುತ್ತಾ ಶಾಲೆಗೆ ಹೋಗಬೇಕಿದ್ದ ಕಂದಮ್ಮಗಳನ್ನ ಫೀಸ್ ಬಾಕಿ ಇದೆ ಎಂಬ ಕಾರಣಕ್ಕೆ ಶಾಲಾ ಬಸ್ನಿಂದ ನಡು ದಾರಿಯಲ್ಲಿ ಬಲವಂತವಾಗಿ ಕೆಳಗೆ ಇಳಿಸಿ ಮನೆಗೆ ಕಳಿಸಲಾಗಿದೆ. ಒಬ್ಬ ಮಗುವಿನ ಎದೆಗೆ ಕೈಯಿಟ್ಟು ಯೋಚಿಸಿ ಬಸ್ ಬಿಟ್ಟು ಹೋದ ಆ ಕಂದಮ್ಮಗಳ ಎದೆ ಬಡಿತ ಹೇಗಿರಬೇಡ. ಇವರಿಗೀಗ ವಿದ್ಯಾರ್ಥಿಗಳಲ್ಲ, ಬಂಡವಾಳಶಾಹಿಗಳ ಕಣ್ಣಿಗೆ ಹಣದ ಚೀಲಗಳು. ಫೀಸ್ ಕಟ್ಟೋಕ್ಕಾಗಲ್ಲ ಅಂದ್ರೆ ಬಸ್ನಿಂದ ಇಳೀರಿ, ನಿಮ್ಮ ತಂದೆ ತಾಯಿಗೆ ಯೋಗ್ಯತೆ ಇಲ್ಲ, ಹೋಗಿ ಬೇರೆ ಶಾಲೆ ನೋಡ್ಕೊಳ್ಳಿ. ಹೀಗೆ ಅತಿರೇಕವಾಗಿ ವರ್ತಿಸುತ್ತಿರುವ ಈ ಶಿಕ್ಷಣ ಸಂಸ್ಥೆಯ ಏನು ಮಾಫಿಯಾ ಇದೆಯಲ್ಲ, ಮಕ್ಕಳ ಎಳೆಯ ಮನಸ್ಸಿಗೆ ಅಳಿಸಲಾಗದ ಕಪ್ಪು ಮಸಿಯನ್ನ ಬಳಿತಾ ಇದೆ. ಸಹಪಾಠಿಗಳ ಮುಂದೆ ಮಕ್ಕಳ ಬಡತನವನ್ನ, ಕೌಟುಂಬಿಕ ಅಸಹಾಯಕತೆಯನ್ನ ಎಳೆದು ತಂದು ಎಲ್ಲರ ಮುಂದೆ ಬೆರಳು ಮಾಡಿ ತೋರಿಸಿ ಹೀಯಾಳಿಸಿದ್ದಾರೆ. ಇದು ಕೇವಲ ಅವಮಾನವಲ್ಲ, ಎಳೆಯ ಪ್ರಾಯದ ಜೀವಗಳ ಮೇಲೆ ನಡೆಸಿರುವ ಮಾನಸಿಕವಾದ ಅತ್ಯಾಚಾರವಾಗಿದೆ. ಪ್ರಾಂಶುಪಾಲರ ಧನಕಾಸಿನ ಬೇಕಾದ್ರೆ ಓದಿಸಿ, ಇಲ್ಲವಾದ್ರೆ TC ಕತ್ತರಿಸಿ ತಗೊಂಡು ಹೋಗಿ ಕಣ್ಣೀರ್ ಹಾಕ್ತಾ ಅಳಲು ತೋಡ್ಕೊಳ್ಳಲು ಹೋದ ಹೆತ್ತವರ ಮುಂದೆ ಆ ಶಾಲೆಯ ಪ್ರಮುಖರು ತೋರಿದಂತ ಅಹಂಕಾರ ಇದೆಯಲ್ಲ, ಅದು ಇಡೀ ಸಮಾಜದ ಕಪಾಳಕ್ಕೆ ಬಾರಿಸಿದ ಪೆಟ್ಟು. ಪೋಷಕರು ಕೈ ಮುಗಿದು ಬೇಡಿಕೊಂಡ್ರು ಕರಗದ ಕಲ್ಲು ಹೃದಯವರು. ಬೇಕಾದ್ರೆ ಸಾಲ ಮಾಡಿ ಫೀಸ್ ಕಟ್ಟಿ ಓದಿಸಿ, ಇಲ್ಲಾಂದ್ರೆ ಈಗಲೇ TC ತಗೊಂಡು ಗೇಟ್ ಹೊರಗೆ ಹಾಕಿ ಅಂತ ದಬಾಯಿಸ್ತಾ ಇದ್ದಾರೆ. ಅಕ್ಷರ ದಾಸೋಹ ನೀಡಬೇಕಾದ ಜಾಗದಲ್ಲಿ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದು ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಇಂತಹ ಮಾಫಿಯಾದವರಿಗೆ ನಮ್ಮ ಸಂವಿಧಾನ ಮತ್ತು ಕಾನೂನಿನಲ್ಲಿ ಎಂತೆಂಥ ಶಿಕ್ಷೆಗಳು ಅಡಗಿದೆ ಗೊತ್ತಾ? ಅವೆಲ್ಲ ಗೊತ್ತಾದರೆ ಈ ರೀತಿಯಲ್ಲಿ ವರ್ತನೆನೇ ಮಾಡಲ್ಲ. ಅಲ್ಲಿ ಏನಾಯಿತು, ಯಾವ ರೀತಿ ವರ್ತನೆ ತೋರಿದ್ದಾರೆ, ಪೋಷಕರು ಏನು ಹೇಳಿದ್ದಾರೆ, ಒಂದ್ಸಲ ಕ್ಲಿಕ್ ಆಗಿ ನೋಡಿ. ವಿಲೇಜ್ ಚಾಮೋಳ್ ಸರ್, ಇಲ್ಲಿ ಗುರುನಾನಕ್ ಜವಣ ಬ್ರ್ಯಾಂಚಿಗೆ ನಮ್ಮ ಹುಡುಗಿರಿಗೆ ಹಾಕಿದ್ದಾನೆ. ಒಂದು ಅಕ್ಷತಾ ಪಾಟೀಲು, ತೇಜಸ್ ಪಾಟೀಲ್ ಅಂತ. ಬೇಗನ ಮೆಂಟಲಿ ಟಾರ್ಚರ್ ಮಾಡೋದು, ರೀಸೆಂಟಾಗಿ ಊರಾಗ ಏನಾರ ನಡೀತಾ ಇರ್ತಾರೆ ಪರ್ಸ್ನಲ್ ಕೇಳೋದು, ಇದು ಮಾಡೋದು. ಅಕ್ಟೋಬರ್ 13ನೇ ತಾರೀಕಿಗೆ ನಮ್ಮ ಹುಡುಗಿ ಬರ್ತಡೇ ಇತ್ತು, ಚಾಕ್ಲೇಟ್ ಕೊಟ್ಟು ಇದು ಮಾಡಕ್ಕೆ ಹೋದ್ರೆ ಅವ್ರು ಅಂತಾರೆ, ಮೇಡಮ್ ನಿಮ್ಮ ತಂದೆ ಅಲ್ಲನ ನೀನು ಚಾಕ್ಲೇಟ್ ಯಾಕೆ ತೊಗೊಲಿ, ನಡ್ರಿ ಆ ಕಡೆ ಅಂತ ನನಗೆ ಇದು ಹೇಳೋದು. ಒಂದು ಕಾರ್ಯಕ್ರಮ ಇತ್ತು ಸರ್, ಅದು ಬಿಸಿಲಾಗ ಕೂಡ್ಸಿರಿ, ಯಾಕೆ ಕೂಡ್ಸಿರಿ ಮೇಡಮ್ ಅಂತ ನಾ ಕಾರ್ಯಕ್ರಮ ಭೀ ಡಿಸ್ಟರ್ಬ್ ಮಾಡಿ ಸೈಡಿಗೆ ಹೋಗಿ ನಿಂತಿದ್ದೆ. ಒಂದು 8-10 ಪೇರೆಂಟ್ಸ್ನು ಬಂದವ್ರು, ಬಿಸಿಲಾಗ ಕೂಡ್ಸೋದು ತಪ್ಪದಂದ್ರೆ ಎಲ್ಲ ಸ್ಟಾಫ್ದವ್ರು ಎಲ್ಲ ಹೇಳ್ತಾರೆ, ಹಿಂಗೆ ಮುಂದೆ ಮಾಡ್ಕೊಡೋರಿ. ಹೆಂಗಂದ್ರೆ ಪ್ರಿನ್ಸಿಪಾಲ್ ಮೇಡಮ್ ಹೇಳ್ತಾರೆ, ನಾ ಹಿಂಗೆ ಮಾಡ್ತಾ, ನೀ ಹೆಂಗೆ ಮಾಡೋದು ಹಂಗೆ ಮಾಡ್ಕೊ, ಹೋಗಿ TC ತೆಕ್ಕೋ, ಮಾರ್ಕ್ಸ್ ಕಾರ್ಡ್ ತೆಕ್ಕೋ ಅಂತ ಹೇಳ್ತಾರೆ ಸರ್. ಹೌದು, ಆಲ್ರೆಡಿ PSI ಹುಲಿಯಪ್ಪ ಸರ್ ಇದ್ದರು, ಅದು ಬಿಸಿಲಾಗ ಕೂಡ್ಸೋದು ತಪ್ಪದ ಪಾಟೀಲ್ ನೀವು. ಅವ್ರಿಗೆ ರೀಸೆಂಟಾಗಿ ಅವರು ಜವಣ ಠಾಣದವ್ರು ಮೇಡಮ್ ಇದ್ದರು ಕಾನ್ಸ್ಟೇಬಲ್, ಅವ್ರದ್ದು ಮಕ್ಕಳು ಭೀ ಆಕ್ಸಿಡೆಂಟ್ ಆಯಿತು. ಗಾಡಿ ಮೇಲೆ ಕರೆಕ್ಟ್ ಹೆಲ್ಪರ್ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಮೆಂಟಲ್ ಟಾರ್ಚರ್. ಇದು ಫೀಸ್ ಅಂತಾರೆ. ರೀಸೆಂಟಾಗಿ ಮೊನ್ನೆ ಫೀಸ್ ಕಟ್ಟಿದ್ದೆವು ಸರ್, 10,000 ಕಟ್ಟಿದ್ದೆವು. ಮತ್ತು ಅವ್ರದ್ದು 3,000, ಒಬ್ರದ್ದು ಹಳೆದೂ ಪೆಂಡಿಂಗ್ ಅದ, ಹೊಸನೂ ಪೆಂಡಿಂಗ್ ಅದ. ಟಾರ್ಗೆಟಿಗೆ ನಮಗೆ ಏಕಿ ಸ್ಕೂಲ್ ತಕ ಬಸ್ಸಿನ ತಕ ಹುಡುಗರಿಗೆ ಕರ್ಕೊಂಡು ಬಂದ್ರೂ ಬಸ್ಸಿನ ಕೂಡ್ಸ್ಕೊಂಬೋದಿಲ್ಲ, ಏನಿಲ್ಲ. ಮತ್ತು ಫೀಸ್ ಸರ್ 10,000 ಕಟ್ಟಿನಿ ಸರ್, ಹಳೆದೆಲ್ಲ ಕ್ಲಿಯರ್ ಮಾಡೀನಿ. ಆಲ್ರೆಡಿ ಎಲ್ಲರದೆಲ್ಲ ನಂಗೆ ಡಾಟಾ ಕೊಡ್ರಿ, ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿಂದ ಇರ್ತಲ್ಲ. ಹಳೆಯರ್ದು ಯಾಕೆ ಪೆಂಡಿಂಗ್ ಅದ, ಮತ್ತು
ನಮ್ಮ ಹುಡುಗರದ್ದು ಯಾಕೆ ಟಾರ್ಗೆಟ್ ಮಾಡ್ತಾರೆ, ಬೇರೆ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ ಹಂಗೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಉದ್ದೇಶ ಏನೈತೆ ಖುನಾ ಸರ್, ಇದ್ರ ಉದ್ದೇಶ ಏನೈತೆ ನಮಗೆ ಟಾರ್ಗೆಟ್ ಮಾಡಪ್ಲೆ ಆಯ್ತದೆ. ಅದು ತಿಂಗಳಾಗಿಲ್ಲ, ಮಳೆ ಇಲ್ಲ ಸರ್, ರೈತರದ್ದು ಏನು ಪ್ರಾಬ್ಲಮ್ ಅದಲ್ಲ, ಅದು 10,000 ಕಟ್ಟಿದ ಮತ್ತು ಕಟ್ಟರು ಮೆಂಟಲಿ ಟಾರ್ಚರ್ ಮಾಡೋದು ಫೋನ್. ಎಸ್, ಈ ದಬ್ಬಾಳಿಕೆಯನ್ನು ನೋಡಿದ್ರಲ್ಲ, ಇದನ್ನು ಮಟ್ಟ ಹಾಕಲು ನಮ್ಮ ದೇಶದ ಕಾನೂನು ಸಾಕಷ್ಟು ಸ್ಟ್ರಾಂಗ್ ಇದೆ. ಗುರುನಾನಕ್ ಶಾಲೆಯ ಈ ಒಂದು ಮಾಫಿಯಾ ಏನು ಕೆಲಸ ಮಾಡ್ತಾ ಇದೆ, ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳನ್ನು ಹೀಯಾಳಿಸೋದಿಲ್ಲ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು 2009 RTE ಆ್ಯಕ್ಟ್ ಸೆಕ್ಷನ್ 17 ಪ್ರಕಾರ, ಈ ಕಾಯ್ದೆಯ ಕಲಂ 17/1 ಪ್ರಕಾರ ಯಾವುದೇ ಶಿಕ್ಷಣ ಸಂಸ್ಥೆ ಆಗಲಿ ಅಥವಾ ಶಿಕ್ಷಕರಾಗಲಿ ಮಗುವಿಗೆ ದೈಹಿಕ ದಂಡನೆ ಅಥವಾ ಮಾನಸಿಕ ಕಿರುಕುಳ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ತರಗತಿಯಲ್ಲಿ ಅಥವಾ ಸಹಪಾಠಿಗಳ ಮುಂದೆ ಮಗುವನ್ನು ಸಾರ್ವಜನಿಕವಾಗಿ ಹೀಯಾಳಿಸುವುದು, ಅವಮಾನಿಸುವುದು, ಬಲವಂತವಾಗಿ ತರಗತಿಯಿಂದ ಹೊರಹಾಕುವುದು ನೇರವಾಗಿ ಇದೊಂದು ಕ್ರಿಮಿನಲ್ ಅಪರಾಧ. ಕಲಂ 17 ಇದರ ಅಡಿಯಲ್ಲಿ ಹೇಳ್ತಾರೆ, ಇಂತಹ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ಜರುಗಿಸೋದ್ರ ಜೊತೆಗೆ ಅವರಿಗೆ ಜೈಲಿಗೆ ಕಳಿಸ್ಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಸರ್ಕಾರದ ನಿಯಮಗಳು, ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ನ ಪ್ರಕಾರ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕೊಠಡಿ ಶುಲ್ಕದ ನೆಪದಲ್ಲಿ ಮಕ್ಕಳನ್ನು ಮಾನಸಿಕವಾಗಿ ಹಿಂಸಿಸುವ ಮತ್ತು ಶಾಲೆಗೆ ಬಾರದಂತೆ ತಡೆಯುವ ಯಾವುದೇ ಸಂಸ್ಥೆಗೆ ಮಕ್ಕಳ ಹಕ್ಕುಗಳನ್ನು ಕಸಿಯುವ ಅಧಿಕಾರವಿಲ್ಲ. ಶಿಕ್ಷಣ ಇಲಾಖೆಯು ಕೂಡಲೇ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಜನವಾಡದ ಗುರುನಾನಕ್ ಶಾಲೆಯ ಮಾನ್ಯತೆಯನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು. ಮಕ್ಕಳ ಜೀವ ಮತ್ತು ಮಾನಸಿಕ ಸ್ವಾಸ್ಥ್ಯದೊಂದಿಗೆ ಆಟವಾಡುವವರ ಪರವಾನಗಿಯನ್ನು ಕಿತ್ತುಕೊಳ್ಳುವ ಕಠಿಣ ಶಕ್ತಿ ಈ ಕಾಯ್ದೆಗಿದೆ. ಶಾಲಾ ಬಸ್ನಿಂದ ನಡು ಮಾರ್ಗದಲ್ಲಿ ಮಕ್ಕಳನ್ನ ಇಳಿಸಿ ಕಳಿಸುವುದು ಮಕ್ಕಳ ಜೀವಕ್ಕೆ ಮತ್ತು ಸುರಕ್ಷತೆಗೆ, ಚೈಲ್ಡ್ ಸೇಫ್ಟಿಗೆ ನೇರವಾದ ಗಂಡಾಂತರವನ್ನು ಉಂಟು ಮಾಡದಂತೆ. ದಾರಿಯಲ್ಲಿ ಮಕ್ಕಳಿಗೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ನೇರ ಹೊಣೆ ಯಾರು? ಈ ಕೃತ್ಯಕ್ಕಾಗಿ ಆಡಳಿತ ಮಂಡಳಿಯ ಮೇಲಧಿಕಾರಿಗಳ ಮೇಲೆ ನೇರ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು. ಬಡವರ ಮಕ್ಕಳಿಗೆ ಬಂದ ಪರಿಸ್ಥಿತಿ ನಾಳೆ ಬೇರೆ ಯಾವ ಬಡವರ ಮಕ್ಕಳಿಗೂ ಬರಬಾರದು ಅಂತ ರಕ್ತ ಕಣ್ಣೀರು ಸುರಿಸುತ್ತಿರುವ ಪೋಷಕರ ಆಕ್ರೋಶಕ್ಕೆ ಈಗ ಬೆಲೆಯೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಹಣದ ಮದದಲ್ಲಿ ಮೆರೆಯುತ್ತಿರುವ ಈ ದೊಡ್ಡ ತಿಮಿಂಗಿಲಗಳ ಮುಂದೆ ಬಡವರ ಧ್ವನಿ ಅಡುಗೆ ಹೋಗ್ಬೇಕೆ? ಹಾಗಿದ್ರೆ ನಾನು ರಾಜ್ಯದ ಜನರಿಗೆ ಅದನ್ನೇ ಕೇಳ್ತಾ ಇದ್ದೆ, ಅಡುಗೆ ಹೋಗ್ಬೇಕಾ? ಇದು ಕೇವಲ ಒಂದು ಶಾಲೆಯ ಕಥೆ ಅಲ್ಲ, ಶಿಕ್ಷಣದ ಹೆಸರಲ್ಲಿ ನಡೆಯುತ್ತಿರುವ ಬಿಸ್ನೆಸ್ ಸಾಮ್ರಾಜ್ಯದ ಕ್ರೂರ ಮುಖ ಇದು. ಇಂಥವ್ರನ್ನ ಈಗಲೇ ಮಟ್ಟ ಹಾಕದಿದ್ರೆ ನಾಳೆ ನಮ್ಮ ರಾಜ್ಯದ ಪ್ರತಿಯೊಂದು ಶಾಲೆಯು ಮಕ್ಕಳ ಪಾಲಿಗೆ ಕಸಾಯಿಖಾನೆ ಆಗುತ್ತೆ. ಡೊನೇಷನ್ ಫೀಸ್ ಅಂತ ಹೇಳಿ ಬಡವರ ಮಕ್ಕಳನ್ನ, ಮಿಡಲ್ ಕ್ಲಾಸ್ ಮಕ್ಕಳನ್ನ ಹಿಂಸೆಯನ್ನ ಮಾಡ್ತಿದ್ದಾರೆ. ಇದರ ವಿರುದ್ಧ ಕ್ರಮ ಯಾವಾಗ? ಬೀದರ್ ಜಿಲ್ಲಾಡಳಿತವೇ ಎಚ್ಚೆತ್ತುಕೊಳ್ಳಿ. ತಕ್ಷಣವೇ ಶಾಲೆಯ ಮುಖ್ಯಸ್ಥರ ವಿರುದ್ಧ FIR ಅನ್ನ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ. ಇಲ್ಲವಾದ್ರೆ ಬೀದರ್ನ ಬೀದಿಗಳಲ್ಲಿ ಪೋಷಕರು ಮತ್ತು ಜನಪರ ಹೋರಾಟಗಾರರಿಂದ ಬೃಹತ್ ಹೋರಾಟವನ್ನ ಎದುರಿಸಬೇಕಾಗುತ್ತೆ. ಜಿಲ್ಲಾಡಳಿತ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕಂದ್ರೆ ಮಕ್ಕಳ ಜೀವನದ ಜೊತೆ ಆಟ, ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಡುವುದು ಮತ್ತು ಮಕ್ಕಳನ್ನ ಅವಹೇಳನ ಮಾಡುವುದು, ಬೇರೆಯವರ ಮುಂದೆ ಹೀಯಾಳಿಸುವುದು ಇವೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಮಕ್ಕಳಲ್ಲಿ ನಾವು ಸಮಾನತೆಯನ್ನ ಮೂಡಿಸಬೇಕು, ಮಕ್ಕಳಲ್ಲಿ ಏಕತೆ ಭಾವನೆಯನ್ನ ಮೂಡಿಸಬೇಕು, ಮಕ್ಕಳನ್ನ ಸತ್ಪ್ರಜೆಯಾಗಿ ಮಾಡಬೇಕು. ಈ ವಿದ್ಯಾಸಂಸ್ಥೆಗಳ ಜವಾಬ್ದಾರಿ ಅದು. ಆದ್ರೆ ಮಕ್ಕಳನ್ನ ನಿಮ್ಮ ತಂದೆ ಫೀಸ್ ಕಟ್ಟಿಲ್ಲ, ನಿಮ್ಮ ತಾಯಿ ಫೀಸ್ ಕಟ್ಟಿಲ್ಲ ಅಂತ ತನ್ನ ಸಹಪಾಠಿಗಳ ಮುಂದೆ, ತನ್ನ ಸಹ ವಿದ್ಯಾರ್ಥಿಗಳ ಮುಂದೆ ಅವಹೇಳನ ಮಾಡೋದು, ಹೀಯಾಳಿಸುವುದು, ಆತನಿಗೆ ಹೊಡೆಯೋದು, ಬಸ್ನಿಂದ ಇಳಿಸೋದು ಇವು ಸಂಪೂರ್ಣವಾಗಿ ಅಕ್ಷಮ್ಯ ಅಪರಾಧಗಳು. ಮಾನಸಿಕವಾಗಿ ಹಿಂಸಿಸುವುದು ಅಕ್ಷಮ್ಯ ಅಪರಾಧ. ಈ ಅಪರಾಧಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡೋಣ.